ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನವ್ಯ ದೊಡ್ಡ ಮನೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವತ್ತಿನ ಈ ಟಾಪಿಕ್ ಬಂದ್ಬಿಟ್ಟು ಟಾನಿಕ್ ಅಂದರೆ ಸಿರಪ್ ಬಾಟಲ್ಸ್ ಗೊತ್ತಿರುತ್ತಲ್ವ, ಅದು ಕ್ಯಾಪ್ ಓಪನ್ ಆದಮೇಲೆ ಎಷ್ಟು ದಿನದವರೆಗೂ ಕೊಡಬೇಕು. ಎಸ್ಪೆಷಲಿ ಮಕ್ಕಳಿಗೆ ನಾವು 1 ಮಂತ್ವರೆಗೂ ಅಷ್ಟೇ ಕೊಡಬೇಕು ಓಪನ್ ಆದಮೇಲೆ. ಸೊ ಏನಕ್ಕೆ ಅಂತ ಎಲ್ಲ ಡೀಟೇಲಾಗಿ ಈ ವಿಡಿಯೋದಲ್ಲಿ ನೋಡ್ತೀನಿ. ಸೊ ಪೂರ್ತಿ ಈ ವಿಡಿಯೋ ನೋಡಿ ಅಂತ ಹೇಳ್ತೀನಿ. ಸೊ ಫಸ್ಟ್ 3 ಕ್ಯಾಟಗರೀಸ್ ಅಂತ ತೊಗೊಂಡ್ರೆ ಆ್ಯಂಟಿಬಯೋಟಿಕ್, ಪ್ಯಾರಾಸಿಟಮೋಲ್, ಕಾಫ್, ಕೋಲ್ಡ್ ಸಿರಪ್. ನೆಕ್ಸ್ಟ್ ಒನ್ ಮಲ್ಟಿವಿಟಮಿನ್ಸ್ ಆ್ಯಂಡ್ ಐರನ್ ಸಿರಪ್. ಆ್ಯಂಟಿಬಯೋಟಿಕ್ ಸಿರಪ್ ಅಂದರೆ ಎಲ್ಲರಿಗೂ ಗೊತ್ತೇ ಇರುತ್ತೆ, ಪೌಡರ್ ಫಾರ್ಮಲ್ಲಿ ಇರುತ್ತೆ ಮತ್ತು ಲಿಕ್ವಿಡ್ ಇರುತ್ತೆ. ಅದನ್ನು ಮಿಕ್ಸ್ ಮಾಡಿಬಿಟ್ಟು ನಾವು 5 ಡೇಸ್ವರೆಗೂ ಅಷ್ಟೇ ಯೂಸ್ ಮಾಡಬೇಕು. ಅದನ್ನು ಖಂಡಿತವಾಗೂ ಎಲ್ಲರೂ ಫಾಲೋ ಮಾಡ್ತೀವಿ, ಅದಕ್ಕಿಂತ ಜಾಸ್ತಿ ಯೂಸ್ ಮಾಡಲ್ಲ, ಅದನ್ನು ಡಿಸ್ಕಾರ್ಡ್ ಮಾಡ್ತೀವಿ ಅಲ್ವಾ. ಸೊ ಅದೇ ರೀತಿ ಪ್ಯಾರಾಸಿಟಮೋಲ್ ಕೋಲ್ಡ್ ಕಾಫ್ ಸಿರಪ್ ಕೂಡ ಕ್ಯಾಪ್ ಓಪನ್ ಆದಮೇಲೆ 1 ಮಂತ್ವರೆಗೂ ಅಷ್ಟೇ ಯೂಸ್ ಮಾಡಬೇಕು. 1 ಮಂತ್ ಆದಮೇಲೆ ಯೂಸ್ ಮಾಡಬಾರ್ದು. ಎಸ್ಪೆಷಲಿ ಮಕ್ಕಳಿಗಂತೂ, ಅಂದರೆ ದೊಡ್ಡವ್ರಿಗೂ ಎಫೆಕ್ಟ್ ಆಗುತ್ತೆ. ಸೊ ಮಕ್ಕಳಿಗಂತೂ ಕ್ಯಾಪ್ ಓಪನ್ ಆದಮೇಲೆ 1 ಮಂತ್ ಅಷ್ಟೇ ಯೂಸ್ ಮಾಡಿ ಅಂತ ಹೇಳ್ತೀನಿ. ಸೊ ಥರ್ಡ್ ಕ್ಯಾಟಗರಿ ಮಲ್ಟಿವಿಟಮಿನ್ ಆ್ಯಂಡ್ ಐರನ್ ಸಿರಪ್. ಸೊ ಮಲ್ಟಿವಿಟಮಿನ್ ಆ್ಯಂಡ್ ಐರನ್ ಸಿರಪ್ದು ಪೊಟೆನ್ಸಿ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ 4 to 5 ಮಂತ್ಸ್ ನಾವು ಯೂಸ್ ಮಾಡ್ಬೋದು ಅದನ್ನು, ಅದೇನು ಪ್ರಾಬ್ಲಮ್ ಆಗೋದಿಲ್ಲ. ಸೊ ಏನಕ್ಕೆ ಯೂಸ್ ಮಾಡಬಾರ್ದು ಜಾಸ್ತಿ ದಿನ ಅಂತ ಹೇಳಿದ್ರೆ, ಅಂದರೆ ಕ್ಯಾಪ್ ಓಪನ್ ಆದಮೇಲೆ ಮೋಸ್ಟ್ ಆಫ್ ದ ಸಿರಪ್ ಕಂಟೈನ್ಸ್ ಆರ್ಟಿಫಿಷಿಯಲ್ ಸ್ವೀಟ್ನರ್ಸ್. ಸೊ ಅದಕ್ಕೆ ಕಂಟಾಮಿನೇಷನ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಮತ್ತು ಕ್ಯಾಪ್ ಓಪನ್ ಆದಮೇಲೆ ಹೇರಿಗೆ ಎಕ್ಸ್ಪೋಸ್ ಆಗುತ್ತಲ್ವ ಸಿರಪ್ಸು, ಸೊ ಅದು ಬ್ಯಾಕ್ಟೀರಿಯಾ ಮತ್ತು ಜಮ್ಸ್ನ ಅಟ್ರ್ಯಾಕ್ಟ್ ಮಾಡುತ್ತೆ ಅದು, ಅಂದರೆ ಓಪನ್ ಆದಮೇಲೆ ಹೇರಿಗೆ ಎಕ್ಸ್ಪೋಸ್ ಆದಮೇಲೆ. ಸೊ ಅದಕ್ಕೆ ಯೂಸ್ ಮಾಡಬಾರ್ದು. ಅಂದರೆ 1 ಮಂತ್ ಅಷ್ಟೇ ಯೂಸ್ ಮಾಡಬೇಕು. 1 ಮಂತ್ ಆದಮೇಲೆ ಡಿಸ್ಕಾರ್ಡ್ ಮಾಡಬೇಕು ಅದನ್ನು. ಆಮೇಲೆ ಅದರದ್ದು ಪೊಟ್ಯಾನ್ಷಿಯಲ್ ಕಡಿಮೆ ಆಗುತ್ತೆ ಅದರದ್ದು, ಮತ್ತು ಬೇಗ ವರ್ಕ್ ಆಗಲ್ಲ, ಅದು ಪವರ್ ಕಡಿಮೆ ಆಗುತ್ತೆ. ಸೊ ಇದಕ್ಕೋಸ್ಕರ, ಇದೇ ಕಾರಣಕ್ಕೆ, ಅಂದರೆ ಜಮ್ಸ್ ಬ್ಯಾಕ್ಟೀರಿಯಾ ಅಟ್ರ್ಯಾಕ್ಟ್ ಆಗಿರುತ್ತಲ್ವ, ಅದನ್ನೇ ಸಿರಪ್ನ ನಾವು ಮತ್ತೆ ಮತ್ತೆ ಮಕ್ಕಳಿಗೆ ಕುಡಿಸ್ತಾ ಬಂದರೆ ಬೇಗ ಕಾಯಿಲೆಗಳು ಹುಷಾರಾಗಲ್ಲ, ಮತ್ತು ಅದರಿಂದ ಅವ್ರ ಇಮ್ಯುನಿಟಿಗೂ ಕೂಡ ಅಷ್ಟೇ ತೊಂದರೆ ಆಗುತ್ತೆ. ಅದೇ ಸಿರಪ್ ನಾವು ಕೊಡ್ತಾ ಬಂದರೆ ಇದು ಬ್ಯಾಕ್ಟೀರಿಯಾ ಮತ್ತು ಜಮ್ಸ್ನ ಅಟ್ರ್ಯಾಕ್ಟ್ ಮಾಡಿರುತ್ತೆ. ಸೊ 4-5 ಮಂತ್ಸ್ ಅದೇ ಸಿರಪ್, ಒಂದೇ ಸಿರಪ್ನ ಕಂಟಿನ್ಯೂ ಮಾಡಿದ್ರೆ ಅದು ತುಂಬ ಎಫೆಕ್ಟ್ ಆಗುತ್ತೆ. ಸೊ ಅದಕ್ಕೆ ಡೇಟ್ನ ಬರೆದಿಟ್ಕೊಂಬಿಟ್ರೆ ಬಾಟಲ್ ಮೇಲೆ ನಮಗೆ ಈಸಿ ಆಗುತ್ತೆ ಡಿಸ್ಕಾರ್ಡ್ ಮಾಡಲಿಕ್ಕೆ. ಅಂದರೆ ನಮ್ಮ ತಾಯಂದಿರಿಗೆ ನೆನಪೇ ಇರುತ್ತೆ, ಅಷ್ಟು ಈಸಿಯಾಗಿ ಮಕ್ಕಳ ವಿಷಯದಲ್ಲಂತೂ ನಾವು ರಿಸ್ಕ್ ತೊಗೊಳ್ಳೋಕ್ಕೆ ಇಷ್ಟಪಡಲ್ಲ ಅಲ್ವಾ ಎಲ್ಲರೂ. ಸೊ ಅದರಿಂದ ನಮಗೂ ಅಷ್ಟೇ ಎಫೆಕ್ಟ್ ಆಗುತ್ತೆ. ಮಕ್ಕಳಿಗಂತೂ ದಯವಿಟ್ಟು ಕೊಡಲೇಬೇಡಿ. 1 ಮಂತ್ ಅಷ್ಟೇ ಕೊಡಿ. ಟಾನಿಕ್ ಬಾಟಲ್ ಓಪನ್ ಆಗಿದ್ದು 1 ಮಂತ್ ಅಷ್ಟೇ ಯೂಸ್ ಮಾಡಬೇಕು. ಅಂದರೆ ನಾನು ಡಾಕ್ಟರ್ನ ಕೇಳಿದೆ, ಕೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಡಾಕ್ಟರ್ ಅದು ಹೇಳಿದ್ರು, ಹೌದು ಓಪನ್ ಆಗಿದ್ದು 1 ಮಂತ್ ಅಷ್ಟೇ ಯೂಸ್ ಮಾಡಬೇಕು, 1 ಮಂತ್ ಆದಮೇಲೆ ಯೂಸ್ ಮಾಡಬಾರ್ದು ಅಂತ ಹೇಳಿ. ಸೊ ಅದಕ್ಕೆ ಆ ಇನ್ಫಾರ್ಮೇಷನ್ ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ಳೋಣ ಅಂತ ಶೇರ್ ಮಾಡ್ಕೊತಿದ್ದೀನಿ. ಸೊ ಹೇಗಿತ್ತು ಇವತ್ತಿನ ಇನ್ಫಾರ್ಮೇಷನ್? ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದ. ಶುಭ ದಿನ. ಹ್ಯಾವ್ ಎ ಗುಡ್ ಡೇ. ಟೇಕ್ ಕೇರ್. ಬಾಯ್.